ನಮ್ಮ ಊರಿನ ನನ್ನ ತಮ್ಮ ಸಂದೀಪ್ ರೆಡ್ಡಿ ಅವರೇ, ಅಣ್ಣನ ಬಗ್ಗೆ ಅಷ್ಟೊಂದು ಅಕ್ಕರೆ ಬಂದಿದೆ. ಇಷ್ಟು ದಿನ ಇಲ್ಲದ ಅಕ್ಕರೆ ಇದೀಗ ತಾನೇ ಬಂದಿದೆ. ಚಿಕ್ಕಬಳ್ಳಾಪುರಕ್ಕೆ ನೀರ್ ತಂದಿದ್ಯಾರಪ್ಪ ಪ್ರಜಾ? ಚಿಕ್ಕಬಳ್ಳಾಪುರಕ್ಕೆ ಮೊದಲಿಗೆ ನೀರ್ ತಂದಿದ್ದು ನಿಮ್ಮ ಅಣ್ಣ ಅವರೇ. ಆವತ್ತಿನ ದಿನ ಅದು ಚಿಕ್ಕಬಳ್ಳಾಪುರದ ಭಗೀರಥ ಅದು ಇದು ಅಂತಕ್ಕಂಥದನ್ನ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನೀವೇ, ಸಪೋರ್ಟ್ ಮಾಡಿರ್ತಕ್ಕಂಥವ್ರು ನೀವೇ. ಈಗ ಕೇವಲ 3 ವರ್ಷದಲ್ಲಿ ನಮ್ಮ ಅಹಿಂದ ಹುಡುಗನ ಒಬ್ಬ ಏಳಿಗೆಯನ್ನ ಸಹಿಸಕ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸಂದೀಪ್ ಅವರೇ, ಅವರು ಬಹಳ ಕ್ಲಿಯರ್ ಆಗಿ ಮೊನ್ನೆ ದಿನ ನಿಮ್ಮ ಪರವಾಗಿ 3ನೇ ಶುದ್ಧೀಕರಣಕ್ಕೆ ಪರವಾಗಿ ನಾನು ಇದೀನಿ ಅಂತಾನು ಹೇಳಿದ್ರು ಪ್ರದೀಪೇಶ್ವರ್ ಅವರು. ನಿಮ್ ಜೊತೆ ನಾನು ಇದೀನಿ. ಒಬ್ಬ ಟೀಚರ್ ಒಂದ್ ಸ್ಕೂಲಲ್ಲಿ ಒಬ್ಬ ಮೇಸ್ಟ್ರಿಗಿಂತ ಪವರ್ಫುಲ್ ಒಬ್ಬ ಹೆಡ್ ಮಾಸ್ಟರ್. ಆ ಮಾಸ್ಟರ್ ಆ ತರಗತಿಗೆ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಉಂಟು. ಆ ಶಾಲೆಗೆಲ್ಲ ಸಂಪೂರ್ಣವಾಗಿ ಮಾಡ್ಬೇಕಾಗಿದ್ರೆ ಒಬ್ಬ ಹೆಡ್ ಮಾಸ್ಟರ್ ಬೇಕಾಗುತ್ತೆ. ಅದನ್ನ ಅವ್ರು ಹೇಳಿದ್ರು. ನಮ್ಮ ಸಚಿವರು ಜೊತೆಗೆ ನಿಮ್ ಸಂಸದರು ಜೊತೆಗೆ ಬನ್ನಿ, ನೀವು ಬನ್ರಿ, ಎಲ್ಲ ಒಂದು ನಿಯೋಗ ಹೋಗೋಣ ಅಂತ ಅಲ್ಲಿ ಹೇಳಿದ್ರು. ಅದ್ರ ಅರ್ಥ ಏನು? ನಾವೆಲ್ಲರೂ ನಿಮ್ ಪರವಾಗಿದ್ದೀವಿ ಅಂತ. ಬಟ್ ಅದನ್ನ ಮೀರಿ ಮಾಡ್ತಾ ಇದೆ ಅಂತಂದ್ರೆ ಇದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂತ ಒಂದು ಉದ್ದೇಶ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಹಾಗಾಗಿ ದಯಮಾಡಿ ನಾನು ಮತ್ತೊಂದ್ಸಲಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನೀವು ಮಾಡ್ತಾ ಇರ್ತಕ್ಕಂಥ ಗಿಮಿಕ್ಸ್ ಇವೆಲ್ಲವೂ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿ. ಒಬ್ಬ ಅಹಿಂದ ಹುಡುಗನ ಏಳಿಗೆಗೆ ತಾವು ಸಹಿಸ್ತೀರಾ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ. ನಮ್ಮ ಊರಿನ ನನ್ನ ತಮ್ಮ ಸಂದೀಪ್ ರೆಡ್ಡಿ ಅವರೇ, ಅಣ್ಣನ ಬಗ್ಗೆ ಅಷ್ಟೊಂದು ಅಕ್ಕರೆ ಬಂದಿದೆ. ಇಷ್ಟು ದಿನ ಇಲ್ಲದ ಅಕ್ಕರೆ ಇದೀಗ ತಾನೇ ಬಂದಿದೆ. ಚಿಕ್ಕಬಳ್ಳಾಪುರಕ್ಕೆ ನೀರ್ ತಂದಿದ್ಯಾರಪ್ಪ ಪ್ರಜಾ? ಚಿಕ್ಕಬಳ್ಳಾಪುರಕ್ಕೆ ಮೊದಲಿಗೆ ನೀರ್ ತಂದಿದ್ದು ನಿಮ್ಮ ಅಣ್ಣ ಅವರೇ. ಆವತ್ತಿನ ದಿನ ಅದು ಚಿಕ್ಕಬಳ್ಳಾಪುರದ ಭಗೀರಥ ಅದು ಇದು ಅಂತಕ್ಕಂಥದನ್ನ ಹೇಳ್ಕೊಂಡು ಬರ್ತಾ ಇರ್ತಕ್ಕಂಥವ್ರು ನೀವೇ, ಸಪೋರ್ಟ್ ಮಾಡಿರ್ತಕ್ಕಂಥವ್ರು ನೀವೇ. ಈಗ ಕೇವಲ 3 ವರ್ಷದಲ್ಲಿ ನಮ್ಮ ಅಹಿಂದ ಹುಡುಗನ ಒಬ್ಬ ಏಳಿಗೆಯನ್ನ ಸಹಿಸಕ್ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ. ಸಂದೀಪ್ ಅವರೇ, ಅವರು ಬಹಳ ಕ್ಲಿಯರ್ ಆಗಿ ಮೊನ್ನೆ ದಿನ ನಿಮ್ಮ ಪರವಾಗಿ 3ನೇ ಶುದ್ಧೀಕರಣಕ್ಕೆ ಪರವಾಗಿ ನಾನು ಇದೀನಿ ಅಂತಾನು ಹೇಳಿದ್ರು ಪ್ರದೀಪೇಶ್ವರ್ ಅವರು. ನಿಮ್ ಜೊತೆ ನಾನು ಇದೀನಿ. ಒಬ್ಬ ಟೀಚರ್ ಒಂದ್ ಸ್ಕೂಲಲ್ಲಿ ಒಬ್ಬ ಮೇಸ್ಟ್ರಿಗಿಂತ ಪವರ್ಫುಲ್ ಒಬ್ಬ ಹೆಡ್ ಮಾಸ್ಟರ್. ಆ ಮಾಸ್ಟರ್ ಆ ತರಗತಿಗೆ ಮಾತ್ರ ಮಾಡ್ಲಿಕ್ಕೆ ಅವಕಾಶ ಉಂಟು. ಆ ಶಾಲೆಗೆಲ್ಲ ಸಂಪೂರ್ಣವಾಗಿ ಮಾಡ್ಬೇಕಾಗಿದ್ರೆ ಒಬ್ಬ ಹೆಡ್ ಮಾಸ್ಟರ್ ಬೇಕಾಗುತ್ತೆ. ಅದನ್ನ ಅವ್ರು ಹೇಳಿದ್ರು. ನಮ್ಮ ಸಚಿವರು ಜೊತೆಗೆ ನಿಮ್ ಸಂಸದರು ಜೊತೆಗೆ ಬನ್ನಿ, ನೀವು ಬನ್ರಿ, ಎಲ್ಲ ಒಂದು ನಿಯೋಗ ಹೋಗೋಣ ಅಂತ ಅಲ್ಲಿ ಹೇಳಿದ್ರು. ಅದ್ರ ಅರ್ಥ ಏನು? ನಾವೆಲ್ಲರೂ ನಿಮ್ ಪರವಾಗಿದ್ದೀವಿ ಅಂತ. ಬಟ್ ಅದನ್ನ ಮೀರಿ ಮಾಡ್ತಾ ಇದೆ ಅಂತಂದ್ರೆ ಇದು ನಿಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂತ ಒಂದು ಉದ್ದೇಶ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಇಲ್ಲ. ಹಾಗಾಗಿ ದಯಮಾಡಿ ನಾನು ಮತ್ತೊಂದ್ಸಲಿ ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ, ನೀವು ಮಾಡ್ತಾ ಇರ್ತಕ್ಕಂಥ ಗಿಮಿಕ್ಸ್ ಇವೆಲ್ಲವೂ ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸಿ. ಒಬ್ಬ ಅಹಿಂದ ಹುಡುಗನ ಏಳಿಗೆಗೆ ತಾವು ಸಹಿಸ್ತೀರಾ ಇದನ್ನೆಲ್ಲ ಮಾಡ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ.